ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ನಿಮಗಾಗಿ ಒಂದು ವಿಶೇಷ ವಿಡಿಯೋ ತಂದಿದ್ದೇನೆ ನೋಡಿ. ಇಲ್ಲಿ ವ್ಯಕ್ತಿಯೋರ್ವ ಈ ಕುರಿಯನ್ನು ರಕ್ಷಿಸ್ತಾ ಇದ್ದಾನೆ. ಆದರೆ ಆ ಕುರಿ ಮತ್ತೆ ಹೋಗಿ ಬೀಳೋದು ಅದೇ ಗುಂಡಿಗೆ. ಇದನ್ನೇಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ದೆಹಲಿಯಲ್ಲಿರುವ ನಮ್ಮ ಪತ್ರಕರ್ತರ ಅವಸ್ಥೆ ನೋಡಿ ಇದನ್ನು ತೋರಿಸಬೇಕು ಅಂತ ಅನಿಸಿತು. ಈ ಬಾರಿಯ ಸಂಸತ್ ಕಲಾಪದ ಸಂದರ್ಭದಲ್ಲಿ ಪತ್ರಕರ್ತರನ್ನು ಗ್ಲಾಸ್ ಹೌಸ್ನಲ್ಲಿ ಬಂಧಿಸಿ ಇಡಲಾಗಿತ್ತು. ಯಾವ ದ್ವಾರದಲ್ಲಿ ಸಂಸದರು, ಸಚಿವರು, VVIPಗಳು ಬರ್ತಾರೋ ಅವರು ಅಲ್ಲಿ ಪತ್ರಕರ್ತರು ಅಲ್ಲಿ ನಿಲ್ಲುವಂತಿಲ್ಲ, ಅವರನ್ನು ಮಾತನಾಡಿಸುವಂತಿಲ್ಲ, ಅವರ ಬೈಟ್ ಕೇಳುವಂತಿಲ್ಲ. ಇದನ್ನು ತಡೆಯಲಿಕ್ಕಾಗಿಯೇ ಹೀಗೆ ಮಾಡಲಾಗಿತ್ತು. ಪತ್ರಕರ್ತರ ಈ ಅವಸ್ಥೆಯನ್ನು ನೋಡಿದ ರಾಹುಲ್ ಗಾಂಧಿ ಅವರಲ್ಲಿಗೆ ಹೋಗಿ ಮಾತನಾಡಿಸಿದರು, ಅವರ ಅಹವಾಲುಗಳನ್ನು ಕೇಳಿದರು ಮತ್ತು ಪತ್ರಕರ್ತರನ್ನ ಈ ಪಂಜರದಿಂದ ಹೊರಗೆ ಬಿಡಿ ಅಂತ ತುಂಬಿದ ಸಂಸತ್ ಕಲಾಪದಲ್ಲಿ ಸ್ಪೀಕರ್ ಓಂ ಬಿರ್ಲಾರವರಲ್ಲಿ ಮನವಿ ಮಾಡಿಕೊಂಡರು. ಇದರ ಪರಿಣಾಮ ಅಂತ ಅನ್ಬೋದು, ಪತ್ರಕರ್ತರನ್ನು ಈ ಪಂಜರದಿಂದ ಬಿಡುಗಡೆ ಮಾಡಲಾಯಿತು. ಆ ಹೊರಬಂದ ಪತ್ರಕರ್ತರು ಕೊನೆಗೆ ಧನ್ಯವಾದ ಹೇಳಿದ್ದು ಯಾರಿಗೆ ಅಂದರೆ ಓಂ ಬಿರ್ಲಾರವರಿಗೆ. ಹೌದು, ಸ್ಪೀಕರ್ ಓಂ ಬಿರ್ಲಾರವರಿಗೆ. ಪತ್ರಕರ್ತರನ್ನು ಪಂಜರದಲ್ಲಿ ಇಡುವ ಆದೇಶವನ್ನು ಯಾರು ಹೊರಡಿಸಿದ್ದರೋ, ಯಾರ ಆದೇಶ ಮೇಲೆ ಈ ಆದೇಶ ಬಂದಿತ್ತೋ ಅವರಿಗೆ ಧನ್ಯವಾದ. ಈ ಪ್ರಕ್ರಿಯೆ ನೋಡುವಾಗ ನಿಮಗೆ ಮತ್ತು ನಮಗೆ ಆ ಕುರಿ ನೆನಪಾಗುವುದಿಲ್ವೇ? ಒಂದು ಕಂಟೇನರ್ 40-20 ಅಳತೆಯ ಕಂಟೇನರ್ ಅದು. ಅದಕ್ಕೆ ಗ್ಲಾಸ್ ಅಳವಡಿಸಲಾಗಿದೆ. ಅದರಲ್ಲಿ ಪತ್ರಕರ್ತರನ್ನು ಕೂಡಿ ಹಾಕಲಾಗಿದೆ. ಸಂಸತ್ ಕಲಾಪಕ್ಕೆ ಬಂದು ಹೋಗುತ್ತಿರುವವರನ್ನು ನೋಡುವುದು ಬಿಟ್ಟು ಬೇರೇನೂ ಮಾಡುವಂತೆ ಇರಲಿಲ್ಲ ಪತ್ರಕರ್ತರು. ಅದಕ್ಕಾಗಿ ಅವರು ಈ ಸಂಸತ್ ಕಲಾಪದ ಅಧಿವೇಶನ ಸಂದರ್ಭದಲ್ಲಿ ಹೋಗಬೇಕಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಈ ಪತ್ರಕರ್ತರನ್ನು ಹೀಗೆ ಕೂಡಿ ಹಾಕಲಿಕ್ಕೆ ಕಾರಣವಿದೆ. VVIP ಬಾಗಿಲಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದರು. ಹೀಗೆ ಬರುವ ಅವರ ಒಂದು ವಿಶೇಷ ಭಂಗಿಯ ಫೋಟೋವನ್ನು ಪತ್ರಕರ್ತರು ಸೆರೆ ಹಿಡಿದಿದ್ದರು. ಅದನ್ನು ಇಲ್ಲಿ ತೋರಿಸುವಂತಿಲ್ಲ ಅಥವಾ ಪ್ರಕಟಿಸುವಂತಿಲ್ಲ. ಅದನ್ನು ಪ್ರಕಟಿಸಿದ್ದಕ್ಕಾಗಿ, ಅದನ್ನು ವೈರಲ್ ಮಾಡಿದ್ದಕ್ಕಾಗಿ ಪತ್ರಕರ್ತರಿಗೆ ಈ ಶಿಕ್ಷೆ ನೀಡಲಾಗಿದೆ ಅಂತ ಈ ಮಾತಿದೆ. ಈ ಪತ್ರಕರ್ತರನ್ನ ರಾಹುಲ್ ಗಾಂಧಿ ಮಾತ್ರವಲ್ಲ, ಅಖಿಲೇಶ್ ಯಾದವ್, ಅವರ ಪತ್ನಿ ಡಿಂಪಲ್ ಯಾದವ್ ಕೂಡ ಮಾತನಾಡಿಸಲಿಕ್ಕೆ ಹೋಗಿದ್ದರು. ಆದರೆ ಕಾಣದೇ ಇದ್ದವರು ಯಾರನ್ನು ಇವರು ಕೂಡಿ ಹಾಕಿದ್ರು ಅವರು ಈ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸಲಿಲ್ಲ ಮತ್ತು ಅವರ ಅಹವಾಲನ್ನು ಕೇಳಲಿಲ್ಲ. ಹಾಗಾದರೆ ಈ ಒಟ್ಟು ಪ್ರಕ್ರಿಯೆ ಏನು ನಡೀತು? ರಾಹುಲ್ ಗಾಂಧಿ ಹೋಗಿ ಮಾತನಾಡಿಸಿದರು, ಸಂಸತ್ನಲ್ಲಿ ಏನು ಮಾತನಾಡಿದರು, ಏನು ಚರ್ಚೆ ನಡೀತು, ಅದಕ್ಕೆ ಓಂ ಬಿರ್ಲಾರವರ ಪ್ರತಿಕ್ರಿಯೆ ಏನಿತ್ತು, ಇದನ್ನೊಮ್ಮೆ ಹೀಗೆ ನೋಡಿ. हाँ हाँ बोलिए, आप मुझसे तो बोले ना। एक सेकंड हाँ हाँ एक सर बेचारे, हाँ सर बेचारे, सर मीडिया वाले हैं सर। बेचारे नहीं है वे, बेचारे शब्द बोलो उनके लिए। सर नॉन बेचारे मीडिया वाले हैं सर। नो बेचारे नहीं, नॉन बेचारे सर, नॉट बेचारे मीडिया वाले हैं सर। हाँ सर नॉट बेचारे। एक मिनट, आप मैं बैठा हूँ ना, वह आप आसन पे बात कर रहे हो, आसन को बात करने दो। नहीं नो मैं बताऊँ सर, नॉट बेचारे मीडिया वालों ने कहा है सर कि प्लीज, उन्होंने मुझसे कहा है कि आपसे हाथ जोड़कर कहें कि उनको निकलने दें, क्योंकि वो बड़े डिस्टर्ब. ರಾಹುಲ್ ಗಾಂಧಿ ಬಿಚಾರಂಕೋ ಛೋಡ್ದು ಅಂತ ಹೇಳಿದ್ರು, ಬೇಚಾರ ಅಂತ ಹೇಳುವಂಥ ಶಬ್ದವನ್ನು ಆಕ್ಷೇಪಿಸಿದರು ಓಂ ಬಿರ್ಲಾ ಅವರು. ಅಂದರೆ ನಾವು ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಪಾಪದವರು, ಬಿಟ್ಬಿಡಿ ಅವರನ್ನು ಅಂತ, ಅದಕ್ಕೆ ಆಕ್ಷೇಪ ಇತ್ತು. ಸೊ ಹಾಗಾದರೆ ಅವರು ಬೇಚಾರ ಅಲ್ಲ ಎನ್ನುವುದನ್ನು ಕೂಡ ಹೇಗೆ ರಾಹುಲ್ ಗಾಂಧಿ ಎಗ್ದುರೇಟು ನೀಡಿದರು ಮತ್ತು ಓಂ ಬಿರ್ಲಾರವರನ್ನು ಸಿಲುಕಿಸಿದರು ಅನ್ನೋದು ಕೂಡ ಇಲ್ಲಿ ಚರ್ಚೆಯಲ್ಲಿ ಬರ್ತಾ ಇದೆ. ಯಾವ ಆಡಳಿತ, ಯಾವ ಓಂ ಬಿರ್ಲಾ ಇವರನ್ನು ಪತ್ರಕರ್ತರನ್ನು ಜೈಲಿನಲ್ಲಿ ಪಂಜರದಲ್ಲಿ ಇಟ್ಟಿತ್ತೋ, ಆ ಪತ್ರಕರ್ತರನ್ನು ಯಾವ ಗುಂಡಿಯಿಂದ ರಕ್ಷಿಸಲಾಗಿತ್ತೋ ಆ ಪತ್ರಕರ್ತರು ಎದ್ದನೋ ಬಿದ್ದೆನೋ ಅಂದ ಓಡಿ ಹೋಗಿ ಬಿದ್ದಿದ್ದು ಮತ್ತು ಅದೇ ಗುಂಡಿಯಲ್ಲಿ. ನಮ್ಮನ್ಯಾಕೆ ಪಂಜರದಲ್ಲಿ ಇಡುವಂಥ ಸ್ಥಿತಿ ನಿಮಗೆ ಬಂತು, ನಮ್ಮನ್ಯಾಕೆ ನೀವು ಹದ್ದು ಬಸ್ತಿನಲ್ಲಿ ಇಡಲಿಕ್ಕೆ ಬಯಸ್ತಾ ಇದ್ದೀರಿ ಅಂತ ಓಂ ಬಿರ್ಲಾರವರಲ್ಲಿ, ಈ ದೇಶದ ಪ್ರಧಾನಿಯವರಲ್ಲಿ ಪ್ರಶ್ನಿಸಬೇಕಾಗಿದ್ದ ಪತ್ರಕರ್ತರು ಪಂಜರದಿಂದ ಹೊರಬಿದ್ದ ಕೂಡಲೇ ಮತ್ತೆ ಓಂ ಬಿರ್ಲಾರವರನ್ನು ಮಾತನಾಡಿಸಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಹೋಗಿದ್ದರು. ಇದಕ್ಕೆ ಅವರನ್ನು ಗೋಧಿ ಮೀಡಿಯಾ ಅಂತ ಕರೆಯೋದು. ನಮ್ಮ ಪರವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಕ್ಕಾಗಿ ಒಬ್ಬನೇ ಒಬ್ಬ ಪತ್ರಕರ್ತ ಅವರಿಗೆ ಧನ್ಯವಾದ ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸನ್ನಿವೇಶವನ್ನು ಹಂಚಿಕೊಳ್ಳಿಲ್ಲ. ಮೋದಿಯ ಮಡಿಲ ಮಾಧ್ಯಮ ಎನ್ನುವವರು ರಾಹುಲ್ ಗಾಂಧಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಮುಚ್ಚಿಡ್ತವೆ. ಅವರು ಮುಚ್ಚಿಡುವ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇವತ್ತಿನ ದಿನದಲ್ಲಿ
ರಾಹುಲ್ ಗಾಂಧಿ ಮೋದಿಗಿಂತ ಹೆಚ್ಚು ಜನಪ್ರಿಯರಾಗುತ್ತಿರುವುದು ಕಾಣ್ತಾ ಇದೆ. ಇವತ್ತು ಮೋದಿಗೆ ಕಂಪೇರ್ ಮಾಡಿದರೆ ಹೆಚ್ಚು ವಿಡಿಯೋ ವೈರಲ್ ಆಗ್ತಾ ಇರೋದು ರಾಹುಲ್ ಗಾಂಧಿಯದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವುದನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಂದ ತಡೆಯಲು ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಡಿಯೋಗಳು ರಾಹುಲ್ ಗಾಂಧಿಗೆ ಸಂಬಂಧಿಸಿದ ವಿಡಿಯೋಗಳು ಹರಡ್ತಾ ಇದ್ದಾವೋ ಅದನ್ನು ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಂದ ತಡೀಲಿಕ್ಕೆ ಸಾಧ್ಯವಾಗ್ತಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಏನು ಪ್ರಚಾರ ಆಗ್ತಾಯಿದೋ ಅದಕ್ಕಿಂತ ಹೆಚ್ಚು, ಮತ್ತು ಅವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಪ್ರಚಾರ ಪಡಿತಾ ಇದೆ. ಈಗ ಸೋಷಿಯಲ್ ಮೀಡಿಯಾಗಳ ಮೇಲೂ ಕಡಿವಾಣ ಹಾಕಲು ಪ್ರಯತ್ನ ನಡೀತಾ ಇದೆ. ಹೌದು, ಇದೇ ಕಾರಣಕ್ಕಾಗಿ ಅಂತ ಹೇಳ್ಬೋದು ಪ್ರತ್ಯೇಕ ಕಾನೂನುಗಳನ್ನು ರೂಪಿಸಲಾಗ್ತಾ ಇದೆ. ಅದು ಈಗ ಅಂಗೀಕಾರ ಆಗಲಿಲ್ಲ, ಬಟ್ ನಾವು ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ ಏನಿದ್ದಾರೆ ಅವರನ್ನು ಮಾತನಾಡಿಸ್ತಿದ್ದೇವೆ, ಅವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾವೆ ಅಂತ ಈಗಾಗಲೇ ಹೇಳಲಾಗಿದೆ. ಬಟ್ ಯಾರು ಹೆಚ್ಚು ವಿಡಿಯೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಕರ್ತರಾಗಿ ಹೆಚ್ಚು ಪ್ರಭಾವಿತರಾಗಿದ್ದಾರೆ, ಅವರ ಅಭಿಪ್ರಾಯವನ್ನು ಈವರೆಗೆ ಕೇಳಲಾಗಿಲ್ಲ. ಆದರೆ ಅವರು ಕೇಳಿದ್ದು ಯಾರ ಅಭಿಪ್ರಾಯ ಅಂದರೆ ಅವರದೇ ಗೋಧಿ ಮೀಡಿಯಾ ಅಂತ ಹೇಳ್ತೇವೆ, ಅವರದೇ ಅಭಿಪ್ರಾಯವನ್ನು ಕೇಳಿ ಒಂದು ಕಾನೂನನ್ನು ರೂಪಿಸಲಾಗ್ತಾ ಇದೆ. ಅಂದರೆ ಈ ಕಾನೂನು ಹೇಳ್ತಾ ಇದ್ದರೆ ಯಾವುದೇ ಒಂದು ವಿಷಯವನ್ನು ಪ್ರಸಾರ ಮಾಡಲಿಕ್ಕೆ ಮೊದಲು ನಿಗದಿತ ಸಮಿತಿಗೆ ತೋರಿಸಬೇಕು. ಈ ಸಮಿತಿಯಲ್ಲಿ ಯಾರಿರಬೇಕು, ಹೇಗಿರಬೇಕು ಅನ್ನೋದು ಕೂಡ ನಿಯಮ ಇದೆ. ಅವರು ಒಪ್ಪಿದರೆ ಮಾತ್ರ ಪ್ರಸಾರಕ್ಕೆ ಯೋಗ್ಯ. ಇಂತಹ ಯಾವುದೇ ಸಮಿತಿ ನಮ್ಮ ಟಿ ವಿ ಚಾನೆಲ್ಗಳಿಗೆ ಅನ್ವಯ ಆಗುವುದಿಲ್ಲ. ಅಂದರೆ ನಮ್ಮ ಚಾನೆಲ್ಗಳು ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ಹೇಳ್ತೇವೆ, ಟಿ ವಿ ಚಾನೆಲ್ಗಳು, ಅಲ್ಲಿ ಪ್ರಸಾರವಾಗುವ ಯಾವುದೇ ಕಾರ್ಯಕ್ರಮವನ್ನು ಸಮಿತಿಗೆ ತೋರಿಸುವ ಪದ್ಧತಿ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಾಕುವವರಿಗೆ ಮಾತ್ರ ಈ ಕಡಿವಾಣ. ಇದು ಯಾಕೆ ಎನ್ನುವುದು ನಿಮಗೆ ಅರ್ಥ ಆಗಿರ್ಬೋದು. Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.